ಮನೆಯಲ್ಲಿ ಮಹಾಭಾರತ ಪಠಿಸೋದಿಲ್ಲ. ಮಹಾಭಾರತದಲ್ಲಿ ಪಾಠಗಳು ಅನಗತ್ಯವೇ? ಅದರ ದುಷ್ಪರಿಣಾಮದಿಂದ ನಾವು ಹೆದರುತ್ತೇವೆ, ಹಾಗಾಗಿ ಅದರಿಂದ ಪಾಠಗಳನ್ನ ಕಲಿಯಕ್ ಬಯಸ್ತೀವಿ. ವಿಭಿನ್ನ ಭಾರತ ಯಾವ್ದಾದ್ರು ದೇಶ ಇಷ್ಟು ಹೊಡ್ತಾ ತಿಂದಿದ್ಯಾ? ಎಣ್ಸ್ ನೋಡಿ, ಯುರೋಪ್ ನಲ್ಲಿ ಯಾವ್ದಾದ್ರು ದೇಶ ಇದೆಯಾ ದೊಡ್ಡ ದೇಶದಲ್ಲಿ ಭಾರತನ ಹೊಡಿದೇ ಇರೋದು? ಇಂಗ್ಲಿಷ್, ಪೋರ್ಚುಗೀಸರು, ಫ್ರೆಂಚ್, ಡಚ್, ಹಿಟ್ಲರ್ ಗೆದ್ದಿದ್ರೆ ಜರ್ಮನ್ರು ಬರ್ತಿದ್ರು, ಜಪಾನಿಯರು ಬರೋಕೆ ರೆಡಿಯಾಗಿದ್ರು, ಅರಬ್, ತುರ್ಕ್, ಮಂಗೋಲ್, ಅಫ್ಘಾನಿ. ಕಾರಣ ಇದೆ, ಮಹಾಭಾರತನ ಮನೇಲಿ ಇಡಬೇಡಿ. ತಮ್ಮ ಧರ್ಮ ಗ್ರಂಥನ ಮನೇಲಿ ಇಡೋದು ಅಶುಭ ಅಂತ ಹೇಳೋ ಇನ್ನೊಂದು ದೇಶ ಇದೆಯಾ? ಎಷ್ಟು ಅಪಾಯಕಾರಿ ವಿಚಾರ, ಯೋಚನೆ ಮಾಡಿ. ಇದನ್ ಮಾಡಿದರೆ ಸನಾತನಿಗಳು ಮಹಾಭಾರತನ ಮನೇಲಿ ಹಿಡಿದಿದ್ರೆ ಜೀವನ ಗುಲಾಮರಂತೆ ಸಾಗುತ್ತೆ. ಯಾರಿಗೆಲ್ಲ ತಮ್ಮ ಅತ್ಯುನ್ನತ ಗ್ರಂಥವನ್ನ ಗೌರವಿಸೋಕೆ ಆಗೋದಿಲ್ವೋ ಅವ್ರಿಗೆ ಇನ್ನೇನ್ ಆಸೆ ಇರುತ್ತೆ? ಇದೇ ಕೆಲಸನ ಗೀತೆಯೊಂದಿಗೆ ಮಾಡ್ತೀರಾ, ಮತ್ತೆ ಉಪನಿಷತ್ತುಗಳೊಂದಿಗೆ ಮಾಡ್ತೀರಾ. ನಮ್ಮ ಅತ್ಯುನ್ನತ ಗ್ರಂಥಗಳು ಪ್ರಚಲಿತವಾಗೋಕೆ ಸಾಧ್ಯವಾಗ್ಲಿಲ್ಲ. ಯಾರಾದ್ರೂ ನಿಮ್ಮನ್ನ ಹಿಂದೂ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಹಳೆ ಕಥೆಗಳು, ಅದೇ ಪುರಾಣದ ಕಥೆಗಳು ಅಷ್ಟೇ, ಒಂದಾದ್ಮೇಲೆ ಒಂದ್ ಕಥೆಗಳು.